ಇಶಾನಿ ಮೈಕಲ್ ಅವ್ರನ್ನ ಒಟ್ಟೊಟ್ಟಿಗೆ ಜೋಡಿ ಮಾಡಿ ಕಳಿಸ್ಬಿಟ್ಟವ್ರೆ. ನೆನ್ನೆ ತಾನೇ ಸಂಕ್ರಾಂತಿ ಹಬ್ಬಕ್ಕೆ ಯಾವುದೋ ಚಾನಲಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಟ್ಕೊಂಡು ಸಂಕ್ರಾಂತಿ ಹಬ್ಬ ಆಚರಿಸ್ತಾಯಿದ್ರು. ನೋಡಿದ್ರೆ ಮತ್ತಿವಾಗ ಒಳಗೆ ಬೇರೆ ಬಂದ್ಬಿಟ್ಟವ್ರೆ. ಏನು ಗುರು ಇಷ್ಟೊಂದು ಬ್ಯುಸಿ ಶೆಡ್ಯೂಲು ಮೈಕಲ್ ಅವ್ರದ್ದು, ಎಲ್ಲಿ ಹೋದ್ರೂ ಬಿಡ್ತಾಯಿಲ್ಲ. ಹಾಕೊಂಡು ಜನ ಎಲ್ಲ ಮುತ್ತಾಕೊಂಡು ಮಣ್ಣಿನ ಮಗ, ಅದು ಅವರ ಕ್ಯಾಪ್ಷನ್ನೇ ಚೇಂಜ್ ಮಾಡ್ಕೊಂಡ್ಬಿಟ್ಟವ್ರು ಇನ್ಸ್ಟಾಗ್ರಾಮಲ್ಲಿ. ಇವಾಗ ಮೈಕಲ್ ಆಮೇಲೆ ಕೆಳಗೆ ಬಂದರೆ ಫಸ್ಟೇ ಮಣ್ಣಿನ ಮಗ, ಆಮೇಲೆ ಬಿಗ್ ಬಾಸ್ 10. ಸೊ ಹಿಂಗೆ ಹಾಕೊಂಡ್ಬಿಟ್ಟವ್ರೆ. ಆ ವರ್ಡ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು, ಮಣ್ಣಿನ ಮಗ ಅಂತ ಮೈಕಲ್ ಅವ್ರಿಗೆ, ಮೈಕಲ್ ಅವರ ಇನ್ಸ್ಟಾಗ್ರಾಮಲ್ಲಿ ಅಕೌಂಟಲ್ಲಿ. ಸೊ ಇಷ್ಟು ಬೇಗ ಇವಾಗಿನೂ ಹೋಗಿದ್ದಾರೆ. ಆಗಲೇ ಮನೆ ಒಳಗೆ ಕರೆಸಿ ಅವರು ಮತ್ತು ಸಿರಿ ಮೇಡಮು, ಇಶಾನಿ ಅವರು, ಸೊ ಎಲ್ಲ ಬಂದಿದ್ದಾರೆ. ಎಲ್ಲ ಯಾರ್ಯಾರಿಗೆ ಏನೇನು ಸಜೆಷನ್ನ ಕೊಡ್ತಾರೆ, ಯಾರ್ಯಾರಿಗೆ ಏನೇನ ಹೇಳ್ತಾರೆ. ಸೊ ನಾನು ಕಾಯ್ತಾ ಇದ್ದೀನಿ. ನೀತು ಅವರು ಪ್ರತಾಪನ ಬೇರೆ ಸೈಡಿಗೆ ಕರ್ಕೊಂಡು ಹೋಗಿ ಬೇರೆ ಮಾತಾಡ್ತಾ ಇದ್ದಾರೆ. ಪ್ರತಾಪ, ನಿನಗೆ ಇಲ್ಲಿ ಸಪೋರ್ಟ್ ಮಾಡ್ತಾ ಇರೋದು ಸಂಗೀತ ಹಾಕೋಣ, ನೀನು ಅವಳನ್ನ ಬಿಡಬಾರ್ದು, ನಿನ್ನ ಸಪೋರ್ಟರ್ ಇರೋದೇ ಅವಳೊಬ್ಳು ಅಂತೆಲ್ಲ ಹೇಳ್ತಾ ಇದ್ದಾರೆ ನೀತು ಅವರು. ಈ ಕಡೆ ಬಂದರೆ ಇಶಾನಿ ಅವರು, ಅವನು ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತೇನೆ ಪ್ರತಾಪ ಅಂತೆಲ್ಲ ಹೇಳ್ತಾ ಕೂತಿದ್ದಾರೆ. ಸೊ ಯಾರಿಗೆ ಏನು ತಗೊತಾರೆ, ಏನು ಹೇಳ್ತಾರೆ, ಏನು ಮಾಡ್ತಾರೆ. ಆ ಕಡೆ ಸ್ನೇಹಿತರು ಬೇರೆ ಬಂದಿದ್ದಾರೆ, ನಮ್ರತ್ ಅವ್ರಿಗೆ ಬೇರೆ ಹಾರ್ಟ್ ಅಟ್ಯಾಕು. ಸೊ ಮಜಾ ಅಂದರೆ ಮಜಾ ಇದೆ ಇವತ್ತಿನ ಎಪಿಸೋಡು. ಈ ಕಡೆ ರಕ್ಷಕ್ ಅವ್ರು ಬಂದಿದ್ದಾರೆ. ಸೊ ಸಿಕ್ಕಾಪಟ್ಟೆ ಕ್ರೇಜಿ ಇರುತ್ತೆ ಇವತ್ತಿನ ಎಪಿಸೋಡ್ ಮಾತ್ರ. ಸೊ ಒಂಥರ ಒಳಗಿರೋರಿಗೆ ಪ್ಲಸ್ ಆ್ಯಂಡ್ ಮೈನಸ್ ಅಂತಲೇ ಹೇಳ್ಬೋದು. ಹೊರಗಿರೋರು, ಅದು ಕಂಟೆಸ್ಟೆಂಟ್ಗಳು, ಯಾರೋ ವ್ಯಕ್ತಿಗಳು ಹೋದರೆ ಅದು ಒಂಥರ. ಬಟ್ ಇಲ್ಲಿ ಹೊರಗಡೆ ರಕ್ಷಕರಾಗಿರ್ಬೋದು, ಇಶಾನಿ ಅವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಬರೀ ವಿನಯ್ ಅವ್ರನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ವಿನಯ್ ಅವ್ರಿಗೆ ವೋಟ್ ಮಾಡಿ ಹಂಗೆ ಹಿಂಗೆ ಅಂತೆಲ್ಲ. ಎಲ್ಲ ಒಂದು ಕಡೆ ಇದು ವಿನಯ್ ಅವ್ರಿಗೆ ಪ್ಲಸ್ ಆಗ್ಬೋದು, ಇಲ್ಲ ಮೈನಸ್ ಆಗ್ಬೋದು, ಯಾರಿಗೆ ಗೊತ್ತು. ಈ ಥರ ಒಂದು ಫೇವರಿಸಮ್ ಮಾಡಿಕೊಂಡು ಹೊರಗಿರೋರು ಒಳಗೋದ್ರೆ ಏನೇನು ಹೇಳ್ತಾರೆ, ಏನೇನು ಮಾತಾಡ್ತಾರೆ, ಯಾರ್ಯಾರಿಗೆ ಏನೇನು ಪಿನ್ ಇಡ್ತಾರೆ. ಸೊ ಖಂಡಿತ ನಾನು ಇದಕ್ಕೆಲ್ಲ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.